ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಬಂದಿದ್ದರು ಮಾವಿನ ಹಣ್ಣೆಲ್ಲ ತಗೊಂಡು. ನಮ್ಮಪ್ಪ ಬಂದರೆ ಧೃತಿ ಯಾವ ಥರ ಇರ್ತಾಳೆ ಮನೇಲಿ ಅಂತ ನೀವೇ ನೋಡಿ. ನೀನು ಕೊಡು. ಬದುತ್ತಿ ಹೋಗೋಣ. ಬಾ ಬಾ. ಬರಲ್ವಾ? ಬಾ ಹೋಗೋಣ. ಇಲ್ಲ ಬರಲ್ವಾ? ಅಚ್ಚು ಎಲ್ಲದಮ್ಮ? ಹೋಗಮ್ಮ, ಹೋಗ್ ಹೋಗೋಣ. ಬಾ ಬಾ. ಬರಲ್ವಾ? ಇಲ್ಲ ಬತ್ತೀಯಾ? ಬತ್ತೀಯಾ? ಅಲ್ಲಿ ತುತಿ ಅಚ್ಚು ಹೆಂಗ್ ಹೊಡೆಯೋದು? ಹಸಿ ಹೆಂಗ್ ಹೊಡೆಯೋದು? ಬಂತು ಬಂತು ಬಂತು. ಧೃತಿಗೆ ಅದೇನೋ ಗೊತ್ತಿಲ್ಲ, ಈ ಹಸುಗಳು ಅಥವಾ ದನ ಕರುಗಳು ಅಂದರೆ ಸಖತ್ ಇಷ್ಟ ಬೀಳ್ತಾಳೆ. ಅವನ್ನ ನೋಡಿದ ತಕ್ಷಣ, ಹಸು ಅಥವಾ ಏನೋ ಒಂದು ನೋಡಿದ ತಕ್ಷಣ ಸಖತ್ ಖುಷಿಯಾಗುತ್ತೆ ಅವಳಿಗೆ. ನೋಡಿದ್ರಲ್ಲ ನಮ್ಮಪ್ಪ ಬಂದಿದ ತಕ್ಷಣ ಯಾವ ಥರ ರಿಯಾಕ್ಷನ್ನು. ನಮ್ಮಪ್ಪ ಬಂದರೆ ಅವಳು ನನ್ನ ಹತ್ರನೇ ಬರೋಲ್ಲ, ಹಂಗಿರ್ತಾಳೆ. ನಡಿ ಹೋಗೋಣ ಅಂತ. ಸೊ ಎಸ್, ನನಗೆ ಇವತ್ತು ಬೆಳಗ್ಗೆನೇ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡೆ. ನಿನ್ನೆ ಎಲ್ಲ ತಲೆ ಸ್ನಾನ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಗೊತ್ತಿರುತ್ತಲ್ವ ನಿಮಗೆ, ಬೆಳಗ್ಗೆ ಹೆಣ್ಮಕ್ಳಿಗೆ ಏನಿರುತ್ತೆ ಮನೇಲಿ. ಬರೀ ಇದೇ ಕೆಲಸ. ಕೂಡ್ಸು, ಸಾರಿಸು, ಅಡುಗೆ ಮಾಡು, ತಿಂಡಿ ಮಾಡು, ಕೆಲ್ಸಕ್ಕೆ ಹೋಗೋರನ್ನ ಕೆಲ್ಸಕ್ಕೆ ಕಳಿಸು. ಸೊ ಇದೇ ಕೆಲಸ ಆಗಿರುತ್ತೆ. ಹಂಗೆ ಇವತ್ತು ನಾನು ಮತ್ತು ಧೃತಿ ಮನೇಲಿ ಒಂದು 2-3 ವೀಡಿಯೋಗಳನ್ನ ಮಾಡಿದ್ದೀನಿ. ನೀವು ಆಲ್ರೆಡಿ ಈ ವಿಡಿಯೋನ ನೀವು ರೀಲ್ಸಲ್ಲಿ ನೋಡಿರ್ತೀರಾ, ಅಂದರೆ ಶಾರ್ಟ್ಸಲ್ಲಿ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಈಚೆಗಡೆ ಚಳಿ ನೆನೆಸ್ಕೊಂಡ್ರೆ ನೆತ್ತಿ ಏರ್ತೈತೆ. ಫುಲ್ಲು ಮೂಗೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ. ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಶುಂಠಿ ಟೀ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡಬೇಕು. ಇನ್ನು ಹುಳ್ಳಿಕಾಳು ಸಾಂಬಾರು ಮತ್ತು ಪಲ್ಯ ಮಾಡಬೇಕು. ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಳೆ ಬರ್ತಿರ್ಬೇಕಾದ್ರೆ ಏನೋ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅನ್ನಿಸ್ತಿದೆ. ಹಾಗಾಗಿ ಟೀ ಮಾಡೋಕೆ ಇಟ್ಟಿದ್ದೀನಿ. ಒಂದು ಸೈಡ್ ಪಾಪ್ಕಾರ್ನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡೋದು ಪಾಪ್ಕಾರ್ನ ಹೋಗಿ ನೋಡ್ಕೊಬನ್ನಿ. ಆಮೇಲೆ ಸಿಗ್ತೀನಿ. ಬಾಯ್. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ಅರ್ಧ ಬೌಲಷ್ಟು ಮಾಮೂಲಿ ಪಾಪ್ಕಾರ್ನ್ ಜೋಳ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಖಾರ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಅರಿಶಿನ, ಒಂದು ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ. ಆಲ್ರೆಡಿ ಒಂದೊಂದೇ ಸಿಡಿತಾ ಇದೆ, ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ ಇದನ್ನು. ಈಗ ಒಂದು ಪ್ಲೇಟ್ನ ಮುಚ್ತಾಯಿದ್ದೀನಿ. ಪ್ಲೇಟ್ನ ಮುಚ್ಚಿಬಿಟ್ಟು ಹೈ ಫ್ಲೇಮ್ ಮಾಡ್ಕೊಳ್ಳಿ. ಒಂದು ಬಟ್ಟೆಯಿಂದ ಈ ಥರ ಅಂತ ಇದ್ದೀನಿ. ಸೌಂಡು ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಚೆನ್ನಾಗಿರುತ್ತೆ. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಕೂದಲಾಡ್ಸ್ಕೊತಾ ಇದ್ದೀನಿ. ಕೂದಲಾಡ್ಸ್ಕೊಳ ಅಂತ ಬಂದ್ಬಿಟ್ರಲ್ಲಿ ಕುತ್ಕೊಂತವಳೆ. ಎದ್ದಾಳ ಮೇಲೆ ಕುತ್ಕ. ಹಾಯ್ ಮಾಡು.
ನಮಸ್ತೆ. ತುಂಬ ಹೊತ್ತಿನ ನಂತರ ಬಿಸಿಲು ಬರುತ್ತೆ, ಹಂಗಾಗಿ ನೋಡಿ ಈ ಥರ ಏನು ಆಗಂಗೆ ಇಲ್ಲ ಅವಳಿಗೆ. ಏನಾಯ್ತಮ್ಮ? ಗಲೀಜಾಯ್ತಾ? ಆಮೇಲೆ ಹೊಡ್ಸೋಣ ಬಿಡು. ಆಟೋ ಬಂದಿದ ತಕ್ಷಣ ಓಡ್ ಬರ್ತಿದೆ. ಏನು ಚಿನಿ ಅದು? ಆಟೋ? ಹಾಂ, ಇಲ್ಲಿ ನೋಡಿ, ಈ ಕಡೆ ನೋಡಬೇಕು. ಏನದು? ಅಲ್ಲ, ಅದಲ್ಲ, ಇವಾಗ ಅಲ್ಲಿ ಹೋಯ್ತಲ್ಲ, ಅದೇನು? ಚಿನಿ ಮೂತಿ ಒರೆಸ್ಕೊ, ಚಿನಿ ಮೂತಿ ಒರೆಸ್ಕ, ಮೂತಿ ಒರೆಸ್ಕೋಬೇಕು. ಏನದು? ಆಟೋನಾ? ಹೋಗು ಧೃತಿ, ಆಟೋ ಬಂತು. ಬಂತು ಬಂತು ಬಂತು. ನಾನು ಹೋಗ್ತೀನಿ, ಬಾಯ್. ಅವಳ ಆಟ ನೋಡ್ರಿ, ಅವಳ ಆಟನ. ನಾನು ಹೋಗ್ತೀನಿ, ಬಾಯ್. ನಾನು ಹೋಗ್ತೀನಿ ಇರ್ತೀವಿ, ಬಾಯ್. ಒಳ್ಳೆ ಸಂಜೆ ಟೈಮಲ್ಲಿ ಸನ್ಸೆಟ್ ಆಗುವಾಗ ಈ ಥರ ತುಂತುರು ಹನಿ ಬೀಳ್ತಾಯಿದ್ರೆ, ಜೊತೆಗೆ ಯಾರು ಖಾರ ಅಥವಾ ಏನಾದ್ರು ಈ ಥರ ಬಿಸಿ ಬಿಸಿ ಕಾಫಿನೋ ಟೀನೋ ಏನೋ ಒಂದು ಕುಡಿಬೇಕು ಅನಿಸುತ್ತೆ. ಹಾಗಾಗಿ ನೇಚರ್ನ ನೋಡಿಕೊಂಡು, ಅದು ನಮ್ಮ ಮನೆ ಹತ್ರ ಬರೀ ಗಿಡ ಮರ ಇದ್ದಾವೆ. ನನಗೆ ಚೆನ್ನಾಗಿರುತ್ತೆ ಒಳ್ಳೆ ವೆದರ್ನ ಎಂಜಾಯ್ ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ಟೀ ಕುಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದೆ ಇವತ್ತು. ನಿಮ್ಮ ಕಡೆ ಎಲ್ಲ ಯಾವ ಥರ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ? ನಮ್ಮ ಕಡೆ ಒಂದೆರಡು ದಿನ ಬಿಸಿಲು ಕಾಯುತ್ತೆ, ಒಂದೆರಡು ದಿನ ಮಳೆ ಬರುತ್ತೆ. ನನ್ನ ಪುಣ್ಯ ನೆನ್ನೆ ಎಲ್ಲ ಚೆನ್ನಾಗಿ ಬಿಸಿಲು ಕಾಯ್ತು. ಹಂಗಾಗಿ ಎಷ್ಟು ಬಟ್ಟೆ ಇದೆ ಏನಿದೆ ಎಲ್ಲ ನೆನ್ನೆನೇ ಮಿಷಿನ್ಗೆ ಹಾಕಿ ಕೈಯಾಗೆ ಹೋಗಿ ಅದು ಕೈಯಾಗೆ ವಾಶ್ ಮಾಡಿ ಎಲ್ಲನೂ ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಗೊತ್ತಿಲ್ಲ ಮತ್ತೆ ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೋ ನಿಲ್ಲುತ್ತೋ, ಬಿಸಿಲು ಯಾವಾಗ ಕಾಯುತ್ತೋ. ಬೆಂಗಳೂರು ವೆದರ್ನ ಅರ್ಥ ಮಾಡ್ಕೊಂಡಿರೋ ಅದು ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಅಂದರೆ ಎಂಜಾಯ್ ಮಾಡಬೇಕಷ್ಟೇ ಮೂಮೆಂಟ್ನ. ಹಾಯ್, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಂದ್ಬಿಡ್ತಾಳೆ ಫ್ರೆಂಡ್ಸ್ ಹಾಯ್ ಅಂತ. ನೆಕ್ಸ್ಟು ವ್ಲಾಗುಗಳಿಗೆ ಧೃತಿನೇ ಸ್ಟಾರ್ಟ್ ಮಾಡೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿದು ನಾನೇನು ಪ್ಲೇಟ್ ತೋರಿಸ್ತಾ ಇರೋದು ನಿಮಗೆ. ಬೀಟ್ರೋಟ್ ಚಪಾತಿ, ಹೆಸರುಕಾಳು ಗ್ರೇವಿ ಮತ್ತು ಚಟ್ನಿ, ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಸಿಂಪಲಾಗಿ ಒಂದು ಪಲ್ಯ ಮಾಡಿದ್ದೆ. ಅಂದರೆ ಏನು ಜಾಸ್ತಿ ಮಸಾಲೆ ಏನು ಬಳಸಿದೆ. ಇದು ಡಯೆಟ್ ಮಾಡೋರ್ಗೂ ಒಳ್ಳೆಯದು. ಇದು ನನಗೆ ಕೂಡ ತಿನ್ಬೋದು, ಬರೀ ಪಲ್ಯ ಕೂಡ ತಿನ್ಬೋದು. ಅದ್ರದ್ದೇನಾದ್ರು ನಿಮ್ಗೆ ರೆಸಿಪಿ ಬೇಕು ಅಂತಾರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 2-3 ಡೇಸ್ ವ್ಲಾಗ್ ಆಗಿತ್ತು ಇದು. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.